ಸೊ ಇವತ್ತೇನು ಪರಿಚಯ ಮಾಡಿಸ್ಕೊಡ್ತೀರಾ? ನೋಡಿ ಕತ್ತಿ ಅವರೆ ಅಂತ. ಅವರೆ ಹಾಂ ನೋಡಿ ಇಷ್ಟು ಉದ್ದ ಇದೆ, ಇನ್ನೂ ದೊಡ್ಡ ಆಗುತ್ತಿದ್ದು. ಗಿಡ ಸಣ್ಣ ಇದೆ ಅಷ್ಟೇ, ಇದು ನಶಿಸೋಗ್ಬಿಟ್ಟಿದೆ, ಎಲ್ಲೂ ಇಲ್ಲ. ಮೊದಲೆಲ್ಲ ಇಲ್ಲಿ ಮಲೆನಾಡಲ್ಲಿ ಇರ್ತಿತ್ತು ಮತ್ತಿ ಅವರೆ, ಕತ್ತಿ ಅವರೆ ಅಂತೆಲ್ಲ. ಮತ್ತಿ ಅವರೆ ಅಂದರೆ ಮತ್ತಿ ಹೂವಿನ ಥರದ್ದೇ ಹೂವು ಬೀಳುತ್ತೆ, ಅದೊಂಥರ ಜಾತಿದು. ಇದು ಕತ್ತಿ ಅವರೆ ಅಂತ ನೋಡಿ, ಇಲ್ಲೊಂದು ಮಿಡಿ ಬಿಟ್ಟಿದೆ. ಇದು ನಾನು ಸೌತ್ ಕೇಂದ್ರದಿಂದ ತಂದಿದ್ದು. ಕತ್ತಿ ಥರ ನೋಡಿ ಇಲ್ಲಿ ಹಿಂಗೆ ಕತ್ತಿ ಥರ ಇದೆ. ಇದು ನೀವು ಭಾರಿ ಸರ್ವಶ್ರೇಷ್ಠ ಇದು ತರಕಾರಿ. ಇವೆಲ್ಲ ಹಿಂದೆ ಹಳ್ಳಿಲಿ ಬೆಳ್ಕೊಂತಿದ್ರು, ಈಗೆಲ್ಲ ನಶಿಸೋಗ್ಬಿಟ್ಟಿದೆ, ಬೀಜಗಳೇ ಇಲ್ಲ. ನಾನಿದು ಅಪರೂಪದ್ದು ಅಂತ ತೊಗೊಂಬಂದಿರೋದು. 2 ಗಿಡ ಮಾಡಿದ್ದೀನಿ, ಒಂದಲ್ಲಿ ಹಿತ್ತಲಲ್ಲಿ ಹಾಕಿದ್ದೀನಿ, ಒಂದಿಲ್ಲಿ ಮನೆ ಹತ್ರನೇ ಕೊಟ್ಟೆಗೆ ಹಾಕಿದ್ದೆ, ಈಗ ನೆಲಕ್ಕೆ ಹಾಕಿದ್ದೀನಿ. ಇದ್ರದ್ದು ಪಲ್ಯ ಎಲ್ಲ ಮಾಡ್ಬೋದು ಈ ಅವರೆದು. ಇದರಲ್ಲಿ ಬಿಳಿ ಬೀಜ ಇರುತ್ತೆ, ಇದ್ರೊಳಗಿರುತ್ತೆ ಬೀಜ. ನಾನು ಕೊಯ್ಲಿಲ್ಲ ಇದು ಬೀಜಕ್ಕೆ ಫಸ್ಟು, ಅಂದರೆ ಎಲ್ಲರಿಗೂ ಕೊಡೋಣ ಅಂತ. ಇದರಲ್ಲಿ ನೋಡಿ ಈಗ 1, 2 ಹೀಗೆ ಈ ಥರ ಒಂದು 15 ಬೀಜ ಇರುತ್ತೆ. 15 ಜನಕ್ಕೆ ಕೊಟ್ಟರೆ ಪಾಪ ಒಂದು ಗಿಡ ಆಗುತ್ತಲ್ಲ, ಉಳ್ಕೊಳ್ಳಿ ಅಂತ ಮಾಡಿದ್ದೀನಿ. ಪಲ್ಯ ಅಂದರೆ ಪಲ್ಯ ಹೆಚ್ಚು ನೀವು ಇದು ಅವರೇ ಥರನೇ, ಕಹಿ ಗಿಹಿ ಏನೂ ಬರಲ್ಲ. ಬೀಜ ಮಾಡೋದು ಆ ಥರ ಏನಲ್ಲ, ಅವರೇ ಅಲ್ಲ. ಇದು ಇಡೀ ಸಮೂಲ ಮಾಡೋದು ಇದು. ಇದು ನೋಡಿ, ಇದು ಸಾಧಾರಣ ಈ ಟೈಮಲ್ಲಿ ಬರುತ್ತೆ, ಆರೋಗ್ಯಕ್ಕೆ ಚೆನ್ನಾಗಿ ಬರುತ್ತೆ. ಅಂದರೆ ಮಳೆಗಾಲಕ್ಕೆ ಮುಂಚೆನಾ ಅಥವಾ ಮಳೆಗಾಲದಲ್ಲೂ ಬರ್ತದೆ? ಮಳೆಗಾಲದ ಬೇಸಿಗೆಲ್ಲೂ ಬರುತ್ತೆ, ಮಳೆಗಾಲದಲ್ಲೂ ಬರುತ್ತೆ. ಇದು ಅದೊಂದು ವಿಶೇಷತೆ. ಇದು ನೀವು ಮಳೆಗಾಲದಲ್ಲಿ ಕೂಡ ಕಾಯಿ ಬರ್ತದೆ. ಆಮೇಲೆ ಇದೇನಂದ್ರೆ ಹಿಂಗೆ ಬಳ್ಳಿ ಹಮ್ಕೊಂಡು ಹೋಗುತ್ತೆ, ಅಲ್ಲಿ ದೊಡ್ಡ ಬಳ್ಳಿ ಆಗಿದೆ. ಇದು ಈಗ ನಾನು ಇಲ್ಲೇ ಮನೆ ಹತ್ರನೇ ಒಂದು ಎಲ್ಲರೂ ಮತ್ತೆ ಅದು ಸತ್ತೋಗ್ಬಿಟ್ರೆ ಅಂತ ಇಲ್ಲೊಂದು ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದು ಸೌತ್ ಕೇಂದ್ರದಿಂದ ತಂದಿರೋದು. ಮತ್ತೆ ಇದು ಆರೋಗ್ಯಕ್ಕೆ ಬೇರೆ ಆ ಥರ ಏನಾದ್ರು? ಇದು ತುಂಬ ಒಳ್ಳೇದು. ಅವರೇ ಇದು ನೀವು ಕತ್ತಿ ಅವರೆ ಅಂತ. ಮತ್ತಿ ಅವರೆ ಅಂತಾನೆ, ಕತ್ತಿ ಅವರೆ, ಮತ್ತಿ ಅವರೆ ಅಂತ ಬರುತ್ತೆ. ಮತ್ತಿ ಅವರೆ ಏನಾದರೂ ನೀವು ಇಲ್ಲೆಲ್ಲ ಇದೆ, ಈಗ ಕೆಲವು ಕಡೆ ನಶಿಸೋಗಿಲ್ಲ. ಈ ಕತ್ತಿ ಅವರೆ ಮಾತ್ರ ಇಲ್ಲ ನೋಡಿ. ಇದು ಮೊದಲೆಲ್ಲ ಇಲ್ಲಿ ಕಾಡಾಗಿ ಹಿಂಗೆ ತನ್ನಂಗೆ ತನ್ನ ಮನೇಲಿ ಬೀಜ ಬೀಳದಾಗಿ ಹುಟ್ಟಿತ್ತು. ಈಗ ಇತ್ತೀಚೆಗಂತೂ ಇಲ್ಲಿ ನಾನು ನೋಡೇ ಇರಲಿಲ್ಲ. ಈಗ ಅದೇ ಮೊನ್ನೆ ತಂದು ಹಾಕ್ಕೊಂಡು ಇವಾಗ ಅದೇ ಆಗಿದೆ. ಅದೇ ನಮಗೆ ಚಿಗುರಿಸ್ಕೊಂಡು ಒಂದಷ್ಟು ಗಿಡ ಮಾಡೋಣ ಅಂತ. ಕತ್ತಿ ಅವರೆ ಅಲ್ಲ ಇದು? ಕತ್ತಿ ಅವರೆ, ಇನ್ನೊಂದು ಮತ್ತಿ ಅವರೆ. ಮತ್ತಿ ಅವರೆ 2 ಥರ ಇರುತ್ತೆ ಮಲೆನಾಡಲ್ಲಿ.